ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಅಂಡ್ ನೀಟ್ ಸ್ಟೂಡೆಂಟ್ಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟ್ರೂತ್ ನ ಮಾತಾಡ್ತಾ ಇದ್ದೇನೆ. ಸೊ KCET ಗೆ ಸಂಬಂಧಪಟ್ಟ ಹಾಗೆ, ಸೊ ಏನು ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಯಾವಾಗ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಂಡ್ ಎಲ್ರಿಗೂ ಕೂಡ ಸೀಟ್ ಸಿಗ್ತದ, ಸೊ ಇದ್ರ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಮಾತಾಡಬೇಕು. ಓಕೆ, ಸೊ ನೋಡಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಷ್ಟೇ ನಿಮ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ, ಯಾಕಂದ್ರೆ ಮುಂದೆ ರಿಗ್ರೆಟ್ ಆಗಬಾರ್ದು ಈ ತರ ಚಾನಲ್ ಮಿಸ್ ಮಾಡ್ಕೊಂಡೆ ಅಂತ. ಸಾರಿ, ಈಗ ವಿಷಯಕ್ಕೆ ಬರ್ತೀನಿ ಡೈರೆಕ್ಟ್ ಆಗಿ. ಈ ಸದ್ಯಕ್ಕೆ ಇವತ್ತು ಏನು ಕೂಡ ಕೇದಲ್ಲಿ ಅಪ್ಡೇಟ್ ಇಲ್ಲ. ಸದ್ಯಕ್ಕೆ ಹಿಂದೆ ಇರ್ತಕ್ಕಂಥದ್ದು ಯಾರೆಲ್ಲ ಅಗ್ರಿಕಲ್ಚರ್ ಇನ್ ಕೇಸ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಮಾಡಿ, ಅಂಡ್ ನೀಟ್ ಅಡ್ಮಿಟ್ ಕಾರ್ಡ್ ಡೌನ್ ಮಾಡ್ಕೋರಿ. ಅಂಡ್ ಸ್ಪೆಷಲ್ ಕೋಟಾದವ್ರಿಗೆ ಏನಪ್ಪಾ ಅಂತಂದ್ರೆ ಸೊ ಕೆಗೆ ವಿಸಿಟ್ ಕೊಟ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ಹೇಳಿದಾರೆ ಅಷ್ಟೇ. ಸೊ ಅದನ್ನ ಬಿಟ್ಟು ಈಗ ಕೌನ್ಸಿಲಿಂಗ್ ಬಗ್ಗೆ ಮಾತಾಡೋದಂತಂದ್ರೆ, ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಇನ್ನೂ ಕೂಡ ಡಿಲೇ ಇದೆ. ಸೊ ನಾನು ಹೇಳಿದೀನಿ ಮೊದಲೇ ನಿಮ್ಗೆ ಸ್ಟಾರ್ಟ್ ಆಗಿ ಯಾವಾಗ ಅಂತಂದ್ರೆ, ಫಸ್ಟ್ ನಿಮ್ಗೆ ಸೆಕೆಂಡ್ PUC ಎಕ್ಸಾಮ್ ಬರ್ದಾದ್ಮೇಲೆ ಅದರ ರಿಸಲ್ಟ್ ಬಂದಾದ್ಮೇಲೆ KCET ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಸೊ ಅಂದ್ರೆ ಆನ್ಲೈನ್ ಎಲ್ಲಾನು ಕೂಡ ವೆರಿಫಿಕೇಶನ್ ಆಗಿದ್ಮೇಲೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ, ಸೊ ಆನ್ಲೈನ್ ವೆರಿಫಿಕೇಶನ್ ಆದ್ಮೇಲೆ ಒಂದು ಸ್ಲಿಪ್ ಕೊಡ್ತಾರೆ. ಆ ಒಂದು ಸ್ಲಿಪ್ ಇಂಪಾರ್ಟೆಂಟ್. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಅದು. ಆ ಒಂದು ಸ್ಲಿಪ್ ಇಟ್ಕೊಂಡೆ ನೀವು ಮುಂದೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಸ್ಲಿಪ್ ಬರೋರು ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಆ ಸ್ಲಿಪ್ ಬರಬೇಕು. ಸ್ಲಿಪ್ ಬರ್ಲಿಕ್ಕೆ ಇನ್ನು ಕೂಡ ಹೇಳಿದ್ನಲ್ಲ, KCET ರಿಸಲ್ಟ್ ಬರ್ಬೇಕು. ಅದಾದ್ಮೇಲೆ ಎಲ್ಲಾನು ಕೂಡ ಇರ್ತದೆ. ಸರಿ, ಈಗ ಮುಂದೆ ಏನಪ್ಪಾ ಮಾತಾಡೋದಪ್ಪ ಅಂತಂದ್ರೆ, ಎಲ್ರಿಗೂ ಕೂಡ ಸೀಟ್ ಸಿಗ್ತದ. ಸೊ ನಿಮ್ಗೆ 200% ಸೀಟ್ ಸಿಗುತ್ತೆ. ಅದ್ ಹೆಂಗೆ ಹೇಳ್ತೀಯ ಬ್ರದರ್ ಸಿಗುತ್ತೆ ಅಂತದ್ದು. ಸೊ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಏನಂತಂದ್ರೆ, ಈಗ 3,20,000 3,30,000 ಎಷ್ಟು ಜನ ಇದ್ರು, ಪ್ರತಿಯೊಬ್ಬರಿಗೂ ಕೂಡ ಸೀಟ್ ಸಿಕ್ಕೇ ಸಿಗ್ತದೆ. ಸೊ ಅವರ ರ್ಯಾಂಕ್ ನಿಮ್ಗೆ ಏನಪ್ಪಾ ಅಂತಂದ್ರೆ 1 to ರ್ಯಾಂಕ್ ಅಂದ್ರೆ ರ್ಯಾಂಕ್ 1ರಿಂದ ಹಿಡಿದ್ಬಿಟ್ಟು 3,30,000 ಅಥವಾ ಎಷ್ಟು ಜನ ಬರ್ದಿದ್ರು ಎಲ್ಲರಿಗೂ ಕೂಡ ರ್ಯಾಂಕ್ ಬಂದಿರ್ತದೆ. ಸೊ ಇಲ್ಲಿ ಸೀಟ್ ಕೂಡ ಎಷ್ಟಿರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಂಜಿನಿಯರಿಂಗ್ ತಗೋರಿ 1,40,000 10,000 ಅಂದ್ರೆ 1,40,40,000 ಇಂಜಿನಿಯರಿಂಗ್ ಸೀಟೇ ಇದಾವೆ. ಓಕೆ, ಸೊ BS ನರ್ಸಿಂಗ್ ತಗೋರಿ ಅವನ್ 45,000 ಸೀಟ್ ಸಿಗ್ತದೆ. ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಡಿ, AHS, BPT, BPO, ಸೊ ಎಲ್ಲಾ ಕೋರ್ಸಸ್ಗಳು ಇಲ್ಲಿ ತಗೊಂಡಾಗ, ಆರ್ಕಿಟೆಕ್ಚರ್ ಕೂಡ ಇದರಲ್ಲಿ ಸದ್ಯಕ್ಕೆ ಆಡ್ ಮಾಡ್ತಾ ಇದಾರೆ, ನಿಮ್ಗೆ ಗೊತ್ತಿದೆ. ಸೊ ಎಲ್ಲಾ ಕೋರ್ಸಸ್ಗಳು ಇಲ್ಲಿ ತಗೊಂಡಾಗ ಅಷ್ಟು ಸೀಟ್ ಆಗೇ ಬಿಡ್ತವೆ. ಸೊ ಇಲ್ಲಿ ಏನಪ್ಪಾ ಆಗುತ್ತಂತಂದ್ರೆ, ಟಾಪ್ ಕಾಲೇಜು, ಲೋಯೆಸ್ಟ್ ಕಾಲೇಜು, ಮೀಡಿಯಂ, ಈ ತರ ಡಿವೈಡ್ ಆಗ್ತಾ ಹೋಗ್ತದೆ. ನಿಮ್ಗೆ ಟಾಪ್ ಕಾಲೇಜೇ ಬೇಕು, ಒಳ್ಳೆ ಕಾಲೇಜೇ ಬೇಕು ಅಂತಂದ್ರೆ ನಿಮ್ಗೆ ರ್ಯಾಂಕ್ ಚೆನ್ನಾಗಿರ್ಬೇಕು, ಫೀಸ್ ಕಡಿಮೆ ಇರಬೇಕು, ಎಲ್ಲ ಕಾಲೇಜ್ ಚೆನ್ನಾಗಿರ್ಬೇಕಂದ್ರೆ ರ್ಯಾಂಕ್ ಚೆನ್ನಾಗಿರ್ಬೇಕು. ಸೊ ಇಲ್ಲಿ ಪೇಷನ್ಸ್ ಯಾರಿಗೆಲ್ಲ ಇರ್ತದ, ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗೆ ಯಾರಿಗೆಲ್ಲ ನಿಮ್ಗೆ ಪೇಷನ್ಸ್ ಅನ್ನೋದಿರ್ತದ, ಅವ್ರಿಗೆ ಏನಪ್ಪಾ ಅಂತಂದ್ರೆ ಸೊ ಒಳ್ಳೆ ಕಾಲೇಜ್ ಸಿಗ್ತದೆ. ರ್ಯಾಂಕ್ ದೂರ ಇದ್ರೂ ಕೂಡ ಸಿಗ್ತದೆ. ಹೆಂಗೆ ಹೇಳ್ತೀಯ ಬರ್ದಾರ ಅಂತಂದ್ರೆ, ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ನಾನು ಏನ್ ಬಹಳ ಎಲ್ಲಾನು ಕೂಡ ಮಾತಾಡಕ್ ಹೋಗಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ತದೆ ನೋಡಿ. MCC ಕೌನ್ಸಿಲಿಂಗ್ ಅಂತ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. MCC ಮೀನ್ಸ್ ಏನಂತಂದ್ರೆ, ಇದು ಆಲ್ ಇಂಡಿಯಾ ಕೋಟಾದಲ್ಲಿ ನಡೀತಕ್ಕಂಥ ಕೌನ್ಸಿಲಿಂಗ್ ಅಂದ್ರೆ ಏಮ್ಸ್ ಗಳಲ್ಲಿ. ಸೊ ಇಲ್ಲಿ 15% MBBS ಸ್ಟೂಡೆಂಟ್ ಅಥವಾ BMS ಸ್ಟೂಡೆಂಟ್ ಅಥವಾ BS ನರ್ಸಿಂಗ್ ಕೂಡ ಏಮ್ಸ್ ಒಳಗಿರ್ತದೆ ಗೊತ್ತಿರುವ ಹಾಗೆ. ಅಂದ್ರೆ ಟೋಟಲ್ ಆಗಿ 15% ಸ್ಟೂಡೆಂಟ್ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ಅಂದ್ರೆ ಇದೇ ಒಂದು 3 ಲಕ್ಷ ಅಂತ ತಗೊಳ್ಳಿ. ಇದರಲ್ಲಿ 15% ಅಂದ್ರೆ ಎಷ್ಟಾಗ್ತದ, ಜಸ್ಟ್ ಇಮೇಜಿನ್. ಇದರಲ್ಲಿ ಅಂದ್ರೆ ಕರ್ನಾಟಕ ಹೆಂಗಿದ್ರು ಕೂಡ ಅಂದ್ರೆ 15% ಅಂತಂದ್ರೆ ಎಲ್ಲಾನು ಕೂಡ ಬಂದಿರ್ತಾರೆ. ಇದರಲ್ಲೂ ಕೂಡ ಸ್ಕಿಪ್ ಆಗ್ತಾರಲ್ವಾ, ಅಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಇಂದನೂ ಕೂಡ ಏನಾಗ್ತಾರೆ, ಸ್ಕಿಪ್ ಆಗಿ ಆಗ್ತಾರೆ. ಸೊ ಅಂದ್ರೆ 15% ಅಂತಂದ್ರೆ ಸೊ ಇಷ್ಟು ಸ್ಟೂಡೆಂಟ್ ಆ ಕಡೆ ಶಿಫ್ಟ್ ಆಯ್ತು, ಆಯ್ತಾ. ಸೊ ಈ ಕಡೆ ಶಿಫ್ಟ್ ಆಯ್ತು ಅಂದ್ರೆ 15% ಸ್ಟೂಡೆಂಟ್ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಏನಪ್ಪಾ ಆಗ್ತದೆ. ಅಂಡ್ ನಮ್ಮಲ್ಲಿ ಕೂಡ ಏನಾಗ್ತಾರ, ಇನ್ನು ಕೂಡ ನೀಟ್, BMS, BNO ಎಲ್ಲಾನು ಕೂಡ ಅಂದ್ರೆ ನಮ್ಮಲ್ಲಿ ಕೂಡ ಮೆಡಿಕಲ್ಗೆ ಸಂಬಂಧಪಟ್ಟ ನೀಟ್ ಎಕ್ಸಾಮ್ ಬರ್ದಿರ್ತಾರೆ ನೋಡ್ರಿ, ಅದಕ್ಕೆ ಕೌನ್ಸಿಲಿಂಗ್ ಕೂಡ ನಮ್ಮ KCET ನೀಟ್ ಕಂಬೈಂಡ್ ಆಗಿ ನೋಡೋ ಕಾರಣ ಪ್ರತಿಯೊಬ್ರು ಕೂಡ ಸೀಟ್ ಅಲ್ಲಿ ಶಿಫ್ಟ್ ಆಗ್ತಾರೆ. ಸೊ ಹಂಗಾಗಿ ಸೀಟ್ ಸಿಕ್ಕೇ ಸಿಗ್ತದ. ನಿಮ್ಗೆ ಫೀಸು ಅಂಡ್ ಮೇನ್ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಎಫೆಕ್ಟ್ ಆಗೋದೇ ಫೀಸ್ ಮ್ಯಾಟರ್ ಆಗೇ ಆಗುತ್ತೆ. ಎಲ್ಲರೂ ಕೂಡ ಫೀಸ್ ಮ್ಯಾಟರ್ ಆಗಲ್ಲ, ಕಾಲೇಜ್ ಇಂಪಾರ್ಟೆಂಟ್ ಅಂತ ಅನ್ಬೋದು ನೀವು ಏನಾದ್ರು. ಅವನ ಮನೆ ಪರಿಸ್ಥಿತಿ ಯಾವ ರೀತಿ, ಆ ಸ್ಟೂಡೆಂಟ್ ಯಾವ ರೀತಿ ಇದ್ದಾನೆ, ಸೊ ಅದನ್ನೆಲ್ಲನೂ ಕೂಡ ಮ್ಯಾಟರ್. ಆಲ್ಮೋಸ್ಟ್ ಹುಡುಗರು ಎಫೆಕ್ಟ್ ಆಗದೆ ಫೀಸ್. ಯಾಕಂದ್ರೆ ಜಾಸ್ತಿ ಫೀಸ್ ಆತಂದ್ರೆ ಯಾರು ಕೂಡ ಓದಲ್ಲ ರೀ. ಸೊ ಇವನ್ ನಾನು ಕೂಡ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಕೂಡ ಆ ಟೈಮ್ ಸ್ಟ್ರಗಲ್ ಮಾಡಿದೀವಿ. ಓಕೆ, ಸೊ ಆ ಟೈಮ್ ಒಳಗೆ ನೀವು ಇರ್ತಕ್ಕಂಥ ಪೇಸ್ ಒಳಗೆ ನಾನು ಕೂಡ ಫೀಸ್ ನೋಡ್ಕೊಂಡೆ, ನಾನು ಇಲ್ಲಿ ಹತ್ರದಲ್ಲೇ ನೋಡ್ಕೊಂಡು ಹೋಗ್ತಾ ಇದೀನಿ. ಎಷ್ಟು ಹುಡುಗರು ಏನಪ್ಪ ಅಂದ್ರೆ, ನನಗೆ ನಡೀತಿದ್ದ ಫೀಸ್ ಪರವಾಗಿಲ್ಲ, ಮನೇಲಿ ಓದಿಸ್ತಾರೆ, ಎಲ್ಲಾದ್ರೂ ಕೂಡ ಪರವಾಗಿಲ್ಲ ಅಂತಂದ್ರೆ ನೀವು ಟಾಪ್ ಕಾಲೇಜ್ ಒಳಗಡೆ ಒಳ್ಳೆ ಫೀಸ್ ಕೊಟ್ಬಿಟ್ಟು ಹೋಗ್ಬೋದು. ಬಟ್ ಫೀಸ್ ಬಹಳಷ್ಟು ಹುಡುಗರಿಗೆ ಮ್ಯಾಟರ್ ಆಗುತ್ತೆ. ಒಂದಂತೂ ಹೇಳ್ತೀನಿ, ನೀವು 1 ಲಕ್ಷದ ಮೇಲ್ಗಡೆ ರ್ಯಾಂಕ್ ಹೋಗ್ತಾ ಅಂದ್ರೆ 50,000 ಮೇಲೆ ಅನ್ಕೊಡಿ, ಅಷ್ಟರ ಮೇಲೆ ರ್ಯಾಂಕ್ ಹೋಗ್ತಾ ನಿಮ್ಗೆ ಕಾಲೇಜು ಸ್ವಲ್ಪ ಕಡಿಮೆ ಅಂದ್ರೆ ಒಂದು ಎವರೇಜ್ ಇರತಕ್ಕಂಥದ್ದು ಸಿಗ್ತಾ ಹೋಗ್ತವೆ. ಸೊ ಅವಾಗ ನೀವೇನ್ ಮಾಡ್ಬೇಕು,
ಇನ್ನು ಕೂಡ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ತುಂಬಾನೇ ಇರ್ತದೆ. ಬಟ್ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಫಸ್ಟ್ ರೌಂಡ್ಗೆ ಸಿಕ್ತು ಅಡ್ಮಿಷನ್ ಆಗ್ಬಿಡೋಣ. ಸೊ ನಿಮ್ಗೆ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಇನ್ನೂ ಕೂಡ ರೌಂಡ್ಸ್ ಗಳು ಇರ್ತವೆ. ಸೊ ಪೇಷನ್ಸ್ ಇದ್ದವನಿಗೆ ಒಳ್ಳೆ ಕಾಲೇಜ್ ಒಳಗಡೆ ರ್ಯಾಂಕ್ ದೂರ ಇದ್ದವನಿಗೆ ನೋಡಿ, ಈ 50,000 ರ್ಯಾಂಕ್ ಬಂದವನಿಗೂ 1.5 ಲಕ್ಷ ರ್ಯಾಂಕ್ ಬಂದವನು ಕೂಡ ಈಕ್ವಲ್ ಆಗಿಬಿಡ್ತದ ನಾಳೆ ನಿಮ್ಗೆ. ಯಾಕಂದ್ರೆ ಕೌನ್ಸಿಲಿಂಗ್ ಅವ್ನು ಚೆನ್ನಾಗಿ ಅಟೆಂಡ್ ಮಾಡಿರ್ತಾನೆ, ಆಪ್ಷನ್ ಎಂಟ್ರಿ ಎಲ್ಲ ಕರೆಕ್ಟ್ ಮಾಡಿರ್ತಾನೆ. ಸೊ ಅವನಿಗೆ ಎಲ್ಲಾನು ಕೂಡ ಚಾಯ್ಸ್ ಎಂಟ್ರಿ ಬಗ್ಗೆ ಅರಿವು ಇರ್ತದೆ, ಅವನಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಗೊತ್ತಿದೆ, ಕಟ್ ಆಫ್ ಬಗ್ಗೆ ಗೊತ್ತಿದೆ. ಸೊ ಅದೆಲ್ಲಾನು ಕೂಡ ಅನಲೈಸಿಸ್ ಮಾಡ್ತಿರ್ತಾನೆ. ಸೊ ಅವ್ನಿಗೆ ಹೆಂಗ್ ಗೊತ್ತಿರ್ತದ, ನಮ್ಮಂತ ಯೂಟ್ಯೂಬ್ ಚಾನಲ್ಸ್ ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾನು ಕೂಡ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಅವನು ಕೂಡ ನೋಡ್ಕೊಂಡು ಅವನು ಕೂಡ ಅನಲೈಸಿಸ್ ಮಾಡ್ತಿರ್ತಾನೆ. ನಾನು ನಿಮ್ಗೆ ವರ್ಕ್ ಕೊಡ್ತಾ ಇರ್ತೀನಿ, ಹೋಮ್ ವರ್ಕ್ ಮಾಡ್ಲಿಕ್ಕೆ ಈ ತರ ಮಾಡ್ರಿ. ಈ ಟೈಮ್ ಈಗ ಕ್ರೂಷಿಯಲ್ ಟೈಮ್ ಇದೆ. ಯಾಕಂದ್ರೆ ನೀವು ಜಸ್ಟ್ ಈಗ ಒಂದು 2 to 3 months ಕರೆಕ್ಟ್ ಏನ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿರೋ ಅದು ನಿಮ್ಮ 4 ವರ್ಷ ಫ್ಯೂಚರ್, 4 ವರ್ಷ ಅಷ್ಟಲ್ಲ, ಆಕ್ಚುಲಿ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಕೂಡ ಗೊತ್ತು ಮಾಡ್ತದ. ಎಲ್ಲಿ ಕಲಿಬೇಕಲ್ಲೇ ಕಲ್ತ್ರೆ ನೀವು ಮುಂದೆ ಪ್ಲೇಸ್ಮೆಂಟ್ ಗೆ ಬಹಳ ಒದ್ದಾಡ್ತೀರ. ಈಗಲೇ ಸಿಕ್ಕಾಪಡೆ ಕಾಂಪಿಟೇಷನ್ ಇದೆ. ಎಲ್ಲೋ ಕಲ್ತು ಬಿಟ್ಟು ಎಲ್ಲೋ ನಾನು ಸರ್ವೆ ಆಗ್ತೇನೆ ಅಂತಂದ್ರೆ ಬಹಳ ಕಷ್ಟ ಇದೆ ಆಯ್ತಾ. ಸೊ ನನ್ನ ಜೊತೆ ನನ್ನ ಬ್ರದರ್ ಇದ್ದಾನೆ, ಅವನು ಕೂಡ ಗೊತ್ತಿರುವಾಗೆ ಇಂಜಿನಿಯರಿಂಗ್ ಈಗಾಗಲೇ ಫೈನಲ್ ಇಯರ್ ಅದನ. ಅವ್ರ ಜೊತೆ ಅವ್ರ ಒಂದು ಟೀಮ್ ಇದೆ, ಅಂಡ್ ನಮ್ಮ ಜೊತೆನೂ ಕೂಡ ಇದ್ದಾರೆ. ಬಹಳಷ್ಟು ಕೂಡ ನಮಗೂ ಗೊತ್ತಿರೋರು ಇದ್ದಾರೆ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳೋ ಕಾರಣ ಇದೆ. ಓಕೆ, ಒನ್ಸ್ ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ಬಿಟ್ರೆ ನಿಮ್ಮನ್ನ ಎವ್ರಿ ಟೈಮ್ ನಾವೇ ಎದುರಿಸ್ತಿರ್ತೀವಿ. ಮಾಡ್ರಿ, ಇದನ್ನ ಮಾಡಿ, ಅದನ್ನ ಮಿಸ್ ಮಾಡಬೇಡಿ, ಇದನ್ನ ಹೇಳ್ತಾ ಇರ್ತೀವಿ. ಅದನ್ನ ಯಾರು ಫಾಲೋ ಮಾಡ್ಕೊಂತಾರೆ? ನನ್ಗೆ ಓದ್ಸತಿ ಸಾವಿರಾರು ಸ್ಟೂಡೆಂಟ್ ಥ್ಯಾಂಕ್ಸ್ ಹೇಳಿದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನನ್ನ ಗ್ರೂಪಲ್ಲಿ ಇದಕ್ಕೆ ಏನು ಯೂಸ್ ಆಗಿದೆ ಅಂತ. ಇವನ್ ನಾನೇನಪ್ಪ ಅಂತಂದ್ರೆ ಪೇಡ್ ಗೈಡ್ ಕೂಡ ಮಾಡಿದ್ದೆ, ಮಿನಿಮಮ್ ಅಂದ್ರೆ ಲಿಮಿಟ್ ಸ್ಟೂಡೆಂಟ್. ಯಾಕಂದ್ರೆ ನನಗೆ ಜಾಸ್ತಿ ಆಗಿಬಿಟ್ರೆ ನನಗೂ ಕೂಡ ಸ್ಟೂಡೆಂಟ್ ಕನ್ಫ್ಯೂಷನ್ ಆಗುತ್ತೆ, ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಏನು ಅದನ್ನ ತಗೊಳ್ಳಿ ಅಂತ ಹೇಳಲ್ಲ ನಾನು ಎಲ್ಲರೂ ಕೂಡ. ಬಟ್ ಯೂಟ್ಯೂಬ್ ಅಲ್ಲಿ ಆಗ್ತಕ್ಕಂಥ ವಿಡಿಯೋಸ್ ಪ್ರತಿಯೊಂದು ಕೂಡ ನೋಡಿ ನಿಮಗೆ ಎಲ್ಲಾನು ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತದ. ನಿಮ್ಗೆ ಮೇಲ್ನೋಟಕ್ಕೆ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಏನು ಕೌನ್ಸಿಲಿಂಗ್ ದೊಡ್ಡದ ಹೆಂಗ್ ಕಾಣಲ್ಲ ಅಂತ ಅನ್ಸುತ್ತೆ. ಒನ್ಸ್ ಅದ್ರ ಕಾಳ ಕೇಳಿದ ಮೇಲೆ, ಒನ್ಸ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗ್ತದ. ಫಸ್ಟ್ ರೌಂಡ್ ಮುಗಿಯೋ ಹಂತದಲ್ಲಿ ಗೊತ್ತಾಗ್ಬಿಡ್ತದ. ಸೊ ಇಷ್ಟೊಂದೆಲ್ಲ ಪ್ರೊಸೆಸ್ ಇದೆ ಇದು ಅಂತಂದು, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಇದು ಕೌನ್ಸಿಲಿಂಗ್ ಬಗ್ಗೆ ಅರಿವು ಇರ್ಬೇಕಂತ. ಸೊ ಹಂಗಾಗಿ ಮುಂಚಿತವಾಗಿ ನಿಮ್ಗೆ ಹೇಳ್ತಾ ಇದೀನಿ. ಸೊ ಬಹಳಷ್ಟು ಡೈರೆಕ್ಟರ್ ಕೂಡ ನಿಮ್ಗೆ ಅವಾಗ ಎಚ್ಚರ ಮಾಡಕ್ಕೆ ಅವರು ಕೂಡ ಸ್ವತಃ ಅವರೇ ವಿಡಿಯೋ ಮಾಡಿ ಆಗ್ತಿದಾರೆ. ಗೊತ್ತಿರೋ ಬಗ್ಗೆ ನಮ್ಮ ತರ ಯೂಟ್ಯೂಬ್ ಚಾನೆಲ್ಸ್ ಸಾಕಷ್ಟು ಇದಾವೆ. ಸೊ ಎಲ್ಲಾನು ನೋಡಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ, ತಮ್ಮನೇ ನೋಡಿದ ತಕ್ಷಣ ನಿರ್ಧರಿಸಕ್ ಹೋಗ್ಬೇಡಿ ಅವರೊಂದು ಚಾನಲ್ಸ್ ನ. ಯಾಕಂದ್ರೆ ಫೇಕ್ ಇನ್ಫಾರ್ಮೇಶನ್ ಕೊಡೋರು ಕೂಡ ಸಾಕಷ್ಟು ಉಟ್ಕೊಂಡ್ಬಿಟ್ಟವ್ರೆ, ಸುಮ್ನೆ ವ್ಯೂಸ್ಗೋಸ್ಕರ ಮಾಡೋರು ಕೂಡ ಬಹಳಷ್ಟು ಇದಾರೆ. ಸೊ ಇದು ಲ್ಯಾಗ್ ಮಾಡ್ತಾ ಇದೀನಿ ಮಾಡ್ಲಿಕ್ಕೆ ಈ ಒಂದು ವಿಡಿಯೋ ಅಂತಂದ್ರೆ ಇವಾಗ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಹಂಗಾಗಿ ಇವಾಗ್ಲೇ ಹೇಳ್ತಾ ಇದೀನಿ. ಸೊ ನೀವು ಈಗ ಮುಗೀತು, KCT ಬರೆದಿದ್ರ, ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಕೂಡ ಬಂದದ. ಈಗೇನು KCT ರ್ಯಾಂಕ್ ಅಷ್ಟು ಅನೌನ್ಸ್ಮೆಂಟ್ ಮಾಡಬೇಕು, ಬಟ್ ನಿಮ್ ಕೌನ್ಸಿಲಿಂಗ್ ಮ್ಯಾಟರ್ ಆಗುತ್ತೆ, ನಿಮ್ ಎಷ್ಟೇ ರ್ಯಾಂಕ್ ತಗೊಂಡ್ರು ಕೂಡ. ಸೊ ಏನೇ ಆಗ್ಲಿ ಬರ್ಲಿ, ಒನ್ಸ್ ನಿಮ್ಗೆಲ್ಲಾನು ಕೂಡ KCT ರ್ಯಾಂಕ್ ಕೂಡ ಬರ್ತದ. ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಬಗ್ಗೆ ಕೂಡ ಇನ್ನೊಂದು ಟೈಮ್ ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಇದೆಲ್ಲ ಅಷ್ಟು ಮ್ಯಾಟರ್ ಅಲ್ಲ, ನಿಮ್ಗೆ ಬರ್ತಕ್ಕಂಥದ್ದು ನಿಮಗೆ ಮೇನ್ ಥಿಂಗ್ಸ್ ಏನ್ ಗೊತ್ತಾ, ಹೈಲೈಟ್ ಸಿಗುವ ಏನ್ ಗೊತ್ತಾ, ಇಲ್ಲಿ ಈ ಸ್ಲಿಪ್ ಎಲ್ಲ ಡೌನ್ ಆದ ತಕ್ಷಣ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ ಆದ ತಕ್ಷಣ ಶೆಡ್ಯೂಲ್ ಬರ್ತದ, ಫಸ್ಟ್ ರೌಂಡ್ ಶೆಡ್ಯೂಲ್ ಬರ್ತದ. ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಆದ ತಕ್ಷಣ ಏನಪ್ಪಾ ಅಂತಂದ್ರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತಾರೆ. ಆಮೇಲೆ ಮತ್ತೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಆದ ತಕ್ಷಣ ಬರೋದೇ ನಿಮ್ಗೆ ಏನಪ್ಪಾ ಅಂದ್ರೆ ಮತ್ತೆ ನಿಮ್ಗೆ ಚಾಯ್ಸ್ ಎಂಟ್ರಿ ಕೊಡ್ತಾರ. ಚಾಯ್ಸ್ ಎಂಟ್ರಿ ಆದ ನಂತರ ಬರೋದು ನಿಮ್ಗೆ ಮುಂದೆ ಅಡ್ಮಿಷನ್ ಪ್ರೊಸೆಸ್ ಮತ್ತೆ ಸಪರೇಟ್. ಮೀನ್ಸ್ ಅಲ್ಲಿ ಹೆಂಗ್ ಬರ್ತದಪ್ಪ ನೋಡಿ, ಚಾಯ್ಸ್ ಎಂಟ್ರಿ ಒಳಗೆ ಚಾಯ್ಸ್ 1 ಕೊಟ್ರೆ ಅಡ್ಮಿಷನ್ ಆಗ್ತದೆ, ಚಾಯ್ಸ್ 2 ಕೊಟ್ಟಂದ್ರೆ ಹೋಲ್ಡ್ ಇಟ್ಕೊಂಡು ಹೋಗ್ತಾರ. ಅಂಡ್ ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಸಪರೇಟ್ ಮೆಥಡ್ ಇದೆ. ಸೊ ಆನ್ಲೈನ್ ಕೂಡ ಇರ್ತದ, ಆಫ್ಲೈನ್ ಕೂಡ ಇರ್ತದ. ಸೊ ಕೆಲವೊಂದಿಷ್ಟು ಪ್ರೊಸೆಸ್ ಇರ್ತದೆ, ಹಂಗೆ ಅಡ್ಮಿಷನ್ ತಗೊಳಲ್ಲ. ಅಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಸಪರೇಟ್ ಆಗ್ತದ. ಅಂಡ್ ಅದೇ ರೀತಿ ಸೆಕೆಂಡ್ ರೌಂಡ್ ಬರ್ತಾ ಇದಾರೆ ಅಂತಂದ್ರೆ ಕೆಲವೊಂದಿಷ್ಟು ಷರತ್ತುಗಳು ಇರ್ತವೆ. ಅಲ್ಲೂ ಕೂಡ ನಿಮ್ಗೆ ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಪ್ಪ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್, ಕಟ್ ಆಫ್ ಎಲ್ಲಾನು ಕೂಡ ನೋಡ್ಲೇಬೇಕು. ಅಂದ್ರೆ ಮೇನ್ ಥಿಂಗ್ಸ್ ಈಗ ಆಪ್ಷನ್ ಎಂಟ್ರಿ ಅನ್ನೋದು, ಚಾಯ್ಸ್ ಎಂಟ್ರಿ ಅನ್ನೋದು, ಕಟ್ ಆಫ್, ಸೀಟ್ ಮ್ಯಾಟ್ರಿಕ್ಸ್, ಮಾಕ್ ಅಲಾಟ್ಮೆಂಟ್ ಅದು ಮುಂಚೆ ಕೇಳಿದೆ, ಅದು ವೆರಿಫಿಕೇಶನ್ ಸ್ಲಿಪ್ ಅಂತ ಏನ್ ಹೇಳಿದೆ ಅದು ಮುಂಚೆಗೆ. ಸೊ ಅಡ್ಮಿಷನ್ ಬಿಫೋರ್ ಕೆಲವೊಂದಿಷ್ಟು ಷರತ್ತುಗಳು ಅಂತ ಏನಿದೆ, ಇವು ಎಲ್ಲಾನು ಕೂಡ ಇಂಪಾರ್ಟೆಂಟ್, ಇಂಥವೆಲ್ಲ ಮ್ಯಾಟರ್ ಆಗ್ತದೆ. ಅಂಡ್ ನಿಮ್ಗೆ ಮಾಪಪ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೂಡ ನಡೀತಾ ಇರ್ತದ. ಸೊ ಎಲ್ಲಾನು ಕೂಡ ನಮ್ಮ ಚಾನಲ್ ಇನ್ಫಾರ್ಮೇಶನ್ ಹೇಳ್ತೀನಿ. ವರಿ ಮಾಡ್ಕೋಬೇಡಿ, ನಾವು ಫ್ರೆಂಡ್ಲಿ ಇರ್ತೀನಿ, ನಿಮ್ ಜೊತೆ ಲೈವ್ ಬರ್ತೀನಿ ಅಂತ ಸಾಕಷ್ಟು ಫ್ರೀ ಇದೀನಿ. ನಿಮ್ಮ ಓದ್ಸತಿ ಅಷ್ಟೇನು ಬಿಸಿನೂ ಕೂಡ ಇಲ್ಲ, ಫ್ರೀ ಇರ್ತೀನಿ. ಆರಾಮ್ಸೆಗೆ ನಿಮ್ ಜೊತೆ ಇರ್ತೀನಿ. 3 to 4 months ಆರಾಮ್ಸೆಗೆ ಕೌನ್ಸಿಲಿಂಗ್ ಮುಗಿಸೋಣ ಅಂತೆ. ಒಳ್ಳೆ ಕಾಲೇಜ್ ಅಡ್ಮಿಷನ್ ಸಿಗುತ್ತೆ, ವರಿ ಮಾಡ್ಕೋಬೇಡಿ. ಓಕೆ, ಸರಿ, ಬಾಯ್.